ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ತಾಲೂಕಿನ ಕುರಕೊಪ್ಪೆ ಪುರಸಭೆ ವ್ಯಾಪ್ತಿಯ ತೋರಣಗಲ್ಲು ರೈಲ್ವೆ ನಿಲ್ದಾಣದ ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆಗೆ ಭೇಟಿ ನೀಡಿ ಇಲ್ಲಿನ ಆವರಣದಲ್ಲಿ ನಿರ್ಮಿಸಿರುವ ಶೌಚಾಲಯ ಉದ್ಘಾಟನೆ ಮಾಡಿದರು. ನಂತರ ಶಾಲೆಯ ತರಗತಿಗಳಿಗೆ ತೆರಳಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಪರೀಕ್ಷಿಸಲು ಮುಂದಾದರು. ಖುದ್ದಾಗಿ ಪುಸ್ತಕ ಇಡಿಸಿ ವಿದ್ಯಾರ್ಥಿಗಳಿಗೆ ಓದಲು ಹಚ್ಚಿದರು. ನಂತರ ಸ್ವತಃ ತಾವೇ ಶಿಕ್ಷಕರಂತೆ ವಿದ್ಯಾರ್ಥಿಗಳಿಗೆ ಕೆಲಕಾಲ ನೀತಿ ಪಾಠ ಮಾಡಿದರು. ವಿದ್ಯಾರ್ಥಿ ಜೀವನದ ಮಹತ್ವ, ಶಿಕ್ಷಣದ ಮಹತ್ವ, ಇತರೆ ವಿಷಯಗಳನ್ನು ಮನಮುಟ್ಟುವಂತೆ ತಿಳಿಸಿದರು. ಅವರು ಏನೆಲ್ಲ ಮಾತಾಡಿದ್ರು ಎಂಬ ಮಾಹಿತಿಗೆ ಈ ವಿಡಿಯೋ ನೋಡಿ. ಯಾರು ಜಾಸ್ತಿ ಮೊಬೈಲ್ ಬಳಕೆ ಮಾಡ್ತೀರಿ ಕೈ ಎತ್ತಿ ಮನೆ ನೋಡಲ್ಲ. ಯಾರು ಮೊಬೈಲ್ ನೋಡಲ್ಲ, ಮೊಬೈಲ್ ಇಂದ ಯಾರು ಮೊಬೈಲ್ ಯಾರು ನೋಡಲ್ಲ ಮೊಬೈಲ್ ಅಲ್ಲ, ಯಾರು ಮೊಬೈಲ್ ನೋಡಲ್ಲ, ಮೊಬೈಲ್ ಮನೇಲಿ ಯಾರು ನೋಡಲ್ಲ, ಯಾರು ಬಳಕೆ ಮಾಡಲ್ಲ. ಇನ್ನ 1 ವರ್ಷ ಟೈಮ್ ಐತಿ ನಿಮ್ಗೆ ಗೊತ್ತಾಯ್ತಾ? ಈಗ 9th ಆದ್ಮೇಲೆ ಮತ್ತೆ 10th ಹೋಗ್ತೀವಿ. 1 ವರ್ಷ ಟೈಮ್ ಐತಿ. ಈ 1 ವರ್ಷದಲ್ಲಿ ಎಲ್ಲರೂ ಸರಾಗವಾಗಿ ಇಂಗ್ಲೀಷ್ ಕನ್ನಡ ಓದೋಕ್ಕಾಗಿ ಈಗಂತ ಬಿಡು, ಏನೋ ನಮ್ಮ ಸಾರುಗಳು ನಮ್ಮ ಹುಡುಗರು ಅಂತೇಳಿ ಪಾಸ್ ಮಾಡ್ತಾರೆ. ಆದ್ರೆ ನಿಮ್ಗೆ ಕಾಲೇಜ್ ಹೋದಾಗ ತೊಂದರೆ ಆಗ್ತದೆ ಇಲ್ಲ? ನಿಮ್ಗೆ ಬೇರೆ ಮಕ್ಕಳ ಜೊತೆಗೆ ನೀವೆಲ್ಲ ಸ್ಪರ್ಧೆ ಮಾಡ್ಬೇಕಲ್ಲ ಅಲ್ಲಿ, ಅವಾಗ ಎಷ್ಟು ಕಷ್ಟ ಆಗ್ತತಿ. ಈಗ ನಿಮ್ಗೆ ಏನ್ ಗೊತ್ತಾಗಿರೋದು ಏನ್ ಹೇಳ್ರಿ? ಎಷ್ಟು ಜನ ಕೂಲಿ ಹೋಗಿ ಶಾಲೆಗೆ ಬರ್ತೀರಪ್ಪ? ಕೂಲಿ ಹೋಗಿ ನಾನು ಶಾಲೆಗೆ ಬರ್ತಾನೆ ಎಷ್ಟು ಜನ ಇದ್ರಿ? ನಿಮ್ ತಂದೆ ತಾಯಿ ಏನಾದ್ರು ನಿಮ್ಮನ್ನ ಇಲ್ಲ ನೀನ್ ಹೋಗಿ ಕೂಲಿ ಕೆಲಸ ಮಾಡಿ ಬಂದು ಶಾಲೆಗೆ ಹೋಗಂತ ಹೇಳ್ತಾರ? ನಿಮ್ ತಂದೆ ತಾಯಿ ನಿಮ್ಮ ಮೇಲೆ ಎಷ್ಟು ಕನಸ್ಕೊಂಡಾರೆ, ಎಷ್ಟು ಭರವಸೆ ಇಟ್ಕೊಂಡಾರೆ? ನಾಳೆ ನೀವು ಓದಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಸಮಾಜಕ್ಕೆ ಒಂದು ಆಸ್ತಿ ಆಗ್ಬೇಕಂತ ತಾನೇ ನಿಮ್ನೆಲ್ಲ ಶಾಲೆ ಕಲಿಸ್ತಿರೋದು. ಮತ್ ನೀವ್ ಯಾಕೆ ಇಷ್ಟು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದೀರಿ? ನಾಳೆ ನೀವೆಲ್ಲ ಚೆನ್ನಾಗಿ ಓದಿ ಈ ದೇಶದ ಆಸ್ತಿ ಆಗ್ಬೇಕು, ನಮ್ಮ ಸಮಾಜದ ಆಸ್ತಿ ಆಗ್ಬೇಕು, ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗ್ಬೇಕಂತೇಳಿ ಎಷ್ಟು ಜನಕ್ಕೆ ಆಸೆ ಐತಿ? ಕೈ ಎತ್ರಿ. ನಿಮಗೆ ಏನು ಓದಕ್ ಬುಕ್ಸ್ ಸಿಗ್ತಾ ಇಲ್ವಾ? ಶೂ ಸಿಗ್ತಾ ಇಲ್ಲ, ಬಟ್ಟೆ ಸಿಗ್ತಾ ಇಲ್ಲ, ಒಂದ್ ನಿಮಿಷ, ಉತ್ತಮವಾದ ವಾತಾವರಣ ನಮ್ಗಿಲ್ಲ ಅಂತ ಯಾರಾದ್ರೂ ಹೇಳಿ. ಇಷ್ಟೆಲ್ಲ ಇದ್ದು ನಿಮ್ಗೆ ಓದಕ್ಕೇನೋ? ನಿಮ್ಗೆ ಇವತ್ತು ಬರೀ ಒಂದು ಹೂ ಮಾರಿದ ಹುಡುಗಿ ಬೆಳಿಗ್ಗೆ ಹೂ ಕಟ್ಟಿ ಮನೆ ಹೂ ಕಟ್ಟು ಹುಡುಗಿ ಇವತ್ತು ರ್ಯಾಂಕ್ ಬರ್ತಾಳೆ. ಅದಕ್ಕಿಂತ ಕಷ್ಟಕರವಾದ ಜೀವನ ನಿಮ್ಗೆ ಐತಾ? ಎಷ್ಟೋ ಮಕ್ಕಳು ತಂದೆ ತಾಯಿನ ಕಳ್ಕೊಂಡು ಬೇರೆಯವರ ಒಂದು ಆಶ್ರಯದಲ್ಲಿ ಬದುಕಿ ಇವತ್ತು ರ್ಯಾಂಕ್ ತಗಂತಾರೆ. ಅಂತ ಕಷ್ಟ ಏನಾದ್ರೂ ಆಯ್ತಾ? ತಂದೆ ತಾಯಿ ನಿಮ್ಗೋಸ್ಕರ ಎಲ್ಲೋ ಕೂಲಿ ಮಾಡಿ ನಿಮ್ಮ ಭವಿಷ್ಯ ಉಜ್ವಲ ಆಗ್ಬೇಕಂತ ಅವ್ರು ಕಷ್ಟ ಪಡ್ತಾ ಇದಾರೆ. ಅವ್ರ ಕಷ್ಟ ಯಾಕೆ ನಿಮಗೆ ಕಾಣಿಸ್ತಾ ಇಲ್ಲ? ನೀವು ವಾಪಸ್ ಏನ್ ಕೊಡ್ತಾ ಇದ್ರಿ ತಂದೆ ತಾಯಿಗೆ? ಏನ್ ಕೊಡ್ತಾ ಇದ್ರಿ? ಬರೇ ಮೊಬೈಲ್ ನೋಡ್ದೆ, ಶಾಲೆ ಬಂದು ಇಲ್ಲಿ ಟೀಚರ್ಸ್ ನ ಟೀಸ್ ಮಾಡ್ದೆ, ಹುಡುಗಿಯರ್ನ ಟೀಸ್ ಮಾಡ್ದೆ, ಇದ ನಿಮ್ ಜೀವನ? ನಮ್ಮ MP ಸರ್ ಇವಾಗ ತುಕಾರಾಂ ಸರ್ ಇದಾರಲ್ಲ, ಅವ್ರೇನ್ ದೊಡ್ಡ ಶ್ರೀಮಂತರ ಮಕ್ಕಳು. ಅವರು ನಿಮ್ಮ ತರನೇ ಅವರು ಕೂಡ ಒಬ್ಬ ಬಡವನ್ ಮಗ. ಶಾಲೆ ಚಪ್ಪಲಿ ಇಲ್ದಾಗ 8ನೇ ತರಗತಿವರೆಗೂ ಕಾಲೇಜ್ ಚಪ್ಪಲಿ ಇಲ್ದಾಗ ಹೋದಾರ ಅವ್ರು. ಗೊತ್ತಾಯ್ತಾ ನಿಮ್ಗೆ? ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಒಂದ್ ಜೊತೆ ಚಪ್ಪಲಿ ಇಲ್ಲ, ಹವಾ ಚಪ್ಪಲಿ ಹಾಕೊಂಡು ಹೋಗ್ಯಾರ ಅವ್ರು. ಇವತ್ತು ಅವ್ರು ಯಾವ ಮಟ್ಟಕ್ಕೆ ಹೋಗ್ಯಾರ? ಅವರು ಒಬ್ಬ ನಾಯಕನಾಗಿ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗ್ಯಾರ. ನಮ್ಮ ಬಳ್ಳಾರಿ ಜಿಲ್ಲೆಗೆ MP ಆಗ್ಯಾರ. ಆ ತರದ ಕನಸುಗಳು ನಿಮಗೆ ಇರ್ಬೇಕಲ್ಲ. ಈಗೇನಪ್ಪ ನಿಮ್ ಕನಸುಗಳು? SLC ಪಾಸ್ ಆಗ್ಬೇಕು, ಇಲ್ಲ ಜಿಂದಾಲಾಗ ಯಾವ್ದಾನ ಒಂದು ಸಣ್ಣ ಒಂದು ಕೆಲಸ ತಗೋಬೇಕು, ಲಾರಿ ಡ್ರೈವರ್ ಆಗ್ಬೇಕು, ಕ್ಲೀನರ್ ಆಗ್ಬೇಕು, ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಕೆಲಸದಾಗ ನಮ್ ಜೀವನ ಮುಗಿಸ್ಬಿಡ್ಬೇಕು. ಇಷ್ಟೇನಾ ನಿಮ್ ಕನಸುಗಳು? ಕನಸು ಕಾಣೋದಕ್ಕೆ ಏನಾದ್ರು ನಿಮ್ಗೆ ಯಾರಾದ್ರೂ ಫೀಸ್ ಕೇಳ್ತಾರ? ನೀವು ಕನಸು ಕಾಣ್ತೀರಲ್ಲ, ಅದಕ್ಕೆ ಯಾರಾದ್ರೂ ಫೀಸ್ ಕೊಡಪ್ಪ ನೀನ್ ಇಷ್ಟು ದೊಡ್ಡ ಕನಸು ಕಾಣ್ತಿ ಅಂತ ಹೇಳ್ತಾರ? ಬರೀ ಕನಸು ಕಾಣೋದಷ್ಟೇ ಅಲ್ಲ, ಆ ಕನಸಿನಡೆಗೆ ನೀವು ಎಷ್ಟು ಶ್ರಮ ಪಟ್ಟು ಮುಂದೆ ಹೋಗ್ತಾ ಇದ್ರ ಅನ್ನೋದು ಮುಖ್ಯ ಆಗ್ತದೆ. ಹೌದಾ? ಶ್ರಮ ಪಡ್ಬೇಕು. ದಿನನಿತ್ಯ ಅವತ್ತಿನ ಹೋಮ್ವರ್ಕ್ ಅವತ್ತೇ ಮಾಡ್ಬೇಕು. ನಿಮ್ಗೆ ಏನಾದ್ರೂ ಪಾಠ ಅರ್ಥ ಆಗಿಲ್ಲ ಅಂದ್ರೆ 1 ಸಲ ಅಲ್ಲ 2 ಸಲ ಟೀಚರ್ನ ಕೇಳ್ಬೇಕು. ಸರ್ ನನಗೆ ಇದು ಅರ್ಥ ಆಗಿಲ್ಲ, ಯಾಕಂದ್ರೆ ಅವ್ರ ಕೆಲಸ ಅದೇ. ನಿಮ್ಗೆ ಮನೆವರ್ಗೆ ಮಾಡೋವರ್ಗು ಅವ್ರು ಬಿಡಂಗಿಲ್ಲ ಅವ್ರನ್ನ. ನೀವು ನನಗೆ ಈ ಕ್ವಶನ್ ನನಗೆ ಅರ್ಥ ಆಗಿಲ್ಲ, ಇದನ್ನ ನನಗೆ ಸರಿಯಾಗಿ ಹೇಳ್ಕೊಡೋವರೆಗೂ ನಾನು ನಿಮ್ಮನ್ನ ಬಿಡಲ್ಲ ಅಂತ ನೀವು ಕ್ವಶನ್ ಮಾಡ್ಬೇಕು ಅವ್ರಿಗೆ. ಗೊತ್ತಾಯ್ತಾ? ಯಾವ ಟೀಚರ್ ಆಗಿರ್ಲಿ, ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಕುತೂಹಲಗಳಿಗೆ ಅವರು ತಣಿಸ್ಲಿಲ್ಲ, ನಿಮ್ಮ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಲಿಲ್ಲ ಅಂದ್ರೆ ನೇರವಾಗಿ ನಾನು ಒಂದು ಲೆಟರ್ ಬರೀ, ಮೇಡಮ್ ನನಗೆ ಇವತ್ತಿನ ಈ ಪಾಠ ಅರ್ಥ ಆಗಿದ್ದಿಲ್ಲ, ನಮ್ಮ ಸಾರ್ನ ಕೇಳಿದೆ, ಅವರು ನನಗೆ ಉತ್ತರ ಕೊಟ್ಟಿಲ್ಲ, ನನಗೆ ಸಮರ್ಪಕವಾದ ಉತ್ತರ ಅವ್ರು ಕೊಟ್ಟಿಲ್ಲ ಅಂದ್ರೆ ಒಂದು ಲೆಟರ್ ಬರೀ.
ಈ ಅನ್ನಪೂರ್ಣ ಮಾನ್ಯ ಶಾಸಕರು ಸಂಡೂರು ಅಂತ ಹಾಕಿದ್ರೆ ಸೀದಾ ನನಗೆ ಬರ್ತದೆ. ಗೊತ್ತಾಯ್ತಾ? ಯಾರೇ ಆಗಿರ್ಲಿ, ಹುಡುಗಿಯರಿಗೆ ಹೇಳ್ತೀನಿ, ಈಗ ನೀವು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರ್ತಾ ಇದ್ರಿ. ಈಗ ನಿಮಗೆ ಹಾರ್ಮೋನಲ್ ಬದಲಾವಣೆ ಆಗ್ತಿರ್ತದೆ, ದೈಹಿಕ ಬದಲಾವಣೆಗಳು ಕೆಲವೊಂದು ಆಗ್ತವೆ. ಆ ಸಮಯದಲ್ಲಿ ಕೆಲವೊಂದು ಗೊಂದಲಗಳು ಇರ್ತವೆ. ಆ ಗೊಂದಲಗಳಿಗೆ ನೀವು ತಲೆ ಕೆಡಿಸ್ಕೊಳ್ಳದೆ ಇದೆಲ್ಲ ಸಹಜವಾದ ಪ್ರಕ್ರಿಯೆ ಅಂತ ತಿಳ್ಕೊಂಡು ನೀವು ನಿಮ್ಮ ಓದಿನ ಕಡೆಗೆ ಗಮನ ಕೊಡಬೇಕು. ಯಾರೇ ನಿಮ್ಮನ್ನು ಏನೇ ಒಂದು ಪ್ರಚೋದನೆ ಮಾಡಿದ್ರು ಕೂಡ ಆ ಕಡೆಗೆ ಡೈವರ್ಟ್ ಆಗಬಾರ್ದು. ನಿಮ್ಮ ಗಮನ ಏನಿದ್ರು ಓದಿನ ಕಡೆಗೆ. ಇವತ್ತು ನಾನು 4 ಗೋಡೆ ಮಧ್ಯೆ ಇದ್ದಂಥ ಒಬ್ಬ ಹೆಣ್ಣುಮಗಳು ಶಾಸಕಿಯಾಗಿ ಇಡೀ ಸಂಡೂರು ತಾಲೂಕನ್ನ ಪ್ರತಿನಿಧಿಸ್ತೀನಿ ಅಂತಂದ್ರೆ ನಂತರ ನೀವು ಎಷ್ಟೋ ಜನ ಆಗ್ಬೇಕು. ಗೊತ್ತಾಯ್ತಾ? ಒಂದು ರೋಲ್ ಮಾಡೆಲ್. ನಾನಷ್ಟೇ ಅಲ್ಲ, ನಮ್ಮ ಸಂಡೂರು ತಾಲೂಕಿನ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ತರಂತ ಕೆಲಸ ಮಾಡೋದು. ಬರೀ ರಾಜಕೀಯ ಅಂತ ಅಲ್ಲ, ನೀವು ಯಾವುದಾದ್ರೂ ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಒಬ್ಬ ದೊಡ್ಡ ವಿಜ್ಞಾನಿ ಆಗ್ಬೋದು. ಯಾವುದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಕ್ಷೇತ್ರದಲ್ಲಿ ನೀವು ಹೆಸರು ತಗೊಳ್ಳೋಂಥ ಕೆಲಸ ಮಾಡ್ರಿ. ಗೊತ್ತಾಯ್ತಾ? ನಿಮ್ಗೆ ಏನೇ ಒಂದು ಸಣ್ಣ ನಿಮ್ಗೆ ತೊಂದರೆ ಆದರೂ ಕಷ್ಟ ಆದರೂ ಕೂಡ ಒಂದು ಲೆಟ್ರ್ ಹಾಕ್ತಾರೆ. ಅದು ಒಳ್ಳೆ ಅಭ್ಯಾಸ, ಲೆಟ್ರ್ ಬರೀತಕ್ಕಂಥದ್ದು. ಯಾವ್ದು ಇವತ್ತೆಲ್ಲ ಬರೀ ಮೊಬೈಲ್ಗಳಾಗ ಮೆಸೇಜ್ ಮಾಡೋದು ಕಲ್ತ್ಬಿಟ್ಟಿವಿ. ಆದರೆ ಯಾವತ್ತು ನಮ್ಮ ಮನಸ್ಸಿನ ಮಾತುಗಳನ್ನ ಬರವಣಿಗೆ ಮೂಲಕ ಬರಿತೀವಲ್ಲ, ಅದು ಓದೋರು ಒಂದು ಬಾಂಧವ್ಯ ಬೆಳೀತದೆ. ನೀನೊಂದು ಮೆಸೇಜ್ ಹಾಕ್ಬಿಟ್ರೆ ಅದರಲ್ಲಿ ಏನು ಖುಷಿ ಇರಲ್ಲ. ಗೊತ್ತಾಯ್ತಾ? ನೀವು ಅಷ್ಟೇ. ಗೊತ್ತಾಯ್ತಾ? ಬರೀ ಹೆಣ್ಮಕ್ಳಿಗೆ ಹೇಳಿದ್ರು ಅಂತಲ್ಲ, ನೀವು ಈ ದೇಶಕ್ಕೆ ಒಳ್ಳೆ ಸತ್ಪ್ರಜೆಗಳಾಗಬೇಕು, ಆಫೀಸರ್ಗಳಾಗಬೇಕು. ಗೊತ್ತಾಯ್ತೇನಪ್ಪ? ಡಾಕ್ಟರ್ಗಳಾಗಬೇಕು, ನಮ್ಮ ದೇಶಕ್ಕೆ ಸೇವೆ ಮಾಡಬೇಕು, ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಸೇವೆ ಮಾಡಬೇಕು, ಆಮೇಲೆ ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಯಾಕ ನಕ್ಕಿಯಾ? ನಕ್ಕೆ ನಾನು ಇವಾಗ ನೋಡಿದೆ. ನೆಗಡಾಗೈತ? ಸ್ವಲ್ಪ ದೊಡ್ಡವ್ರು ಹೇಳೋದನ್ನ ಕಿವಿಯಾಗಿ ಇಟ್ಕೊಂಡು ಇಲ್ಲಿಗೆ ಹೋಗ್ಬೇಕಾಯ್ತು ಮಾತು. ಗೊತ್ತಾಯ್ತಾ? ಹಿಂಗಾಗೆ ನೀವು ಹಿಂದೆ ಬಿದ್ದಿರೋದು. ಬರೀ ಇನ್ನೊಬ್ರು ನಾವು ತಮಾಷೆ ಮಾಡೋದು, ಇನ್ನೊಬ್ರನ್ನ ಅಣಗ್ಸೋದೇ ಜೀವನ ಅಲ್ಲ. ಮೊದಲು ನಿಮ್ಮ ಓದಿನ ಕಡೆ ಗಮನ ಕೊಡ್ರಿ. ನೀವು ಏನಾದರೂ ಒಂದು ಸಾಧನೆ ಮಾಡೋದ್ರ ಕಡೆ ಗಮನ ಕೊಡ್ರಿ. ಹೇಳ್ತೀನಿ, ಏನಾದರೂ ನಿಮಗೆ ತೊಂದರೆ ಆಗಿದ್ರೆ ಧೈರ್ಯವಾಗಿ ಬಂದು ನನ್ನ ಹತ್ರ ಮಾತಾಡ್ಬೇಕು. ನಮ್ಮ ಶಾಲೆಯಲ್ಲಿ ಇಂಥ ವ್ಯವಸ್ಥೆ ಇಲ್ಲ, ನಮಗಿಂಥ ವ್ಯವಸ್ಥೆ ಮಾಡಿಕೊಡ್ರಿ, ನಮಗೆ ಒಂದು ಲೈಬ್ರರಿ ಮಾಡಿಕೊಡ್ರಿ. ನಾಳೆ ನೀವೆಲ್ಲ IAS KS ಆದರೆ ನಮಗೆಲ್ಲ ಓದೋದಕ್ಕೆ ಅನುಕೂಲ ಮಾಡಿಕೊಡ್ರಿ, ಒಳ್ಳೊಳ್ಳೆ ಬುಕ್ಸ್ ಕೊಡ್ರಿ ಅಂತೇಳಿ. ಜನರಲ್ ನಾಲೆಡ್ಜ್ ಬುಕ್ ಓದ್ರಿ ದಿನ ಬೆಳಗಾದ್ರೆ. ಗೊತ್ತಾಯ್ತಾ? ಬರೀ ನಿಮ್ಮ ಪುಸ್ತಕ ಮಾತ್ರ ಅಲ್ಲ, ಜನರಲ್ ನಾಲೆಡ್ಜ್, ಹೊರಗೆ ಪ್ರಪಂಚ ಏನು ನಡೀತಾ ಇದೆ, ನಮ್ಮ ದೇಶದ ಪ್ರಧಾನಿಗಳು ಏನು ಹೇಳಿದ್ರು, ಮುಖ್ಯಮಂತ್ರಿಗಳು ಏನು ಹೊಸ ಹೊಸ ಕಾಯ್ದೆ ತಂದ್ರು, ನಮ್ಮ ಬಡ ಜನರಿಗೋಸ್ಕರ ಏನೇನು ಹೊಸ ಹೊಸ ಯೋಜನೆಗಳನ್ನು ರೂಪಿಸಿದ್ರು, ಅದೆಲ್ಲ ತಿಳುವಳಿಕೆ ಇರ್ಬೇಕು ನಿಮ್ಗೆ. ಗೊತ್ತಾಯ್ತಾ? ಬರೇ ಮೊಬೈಲಾಗೆ ಮುಳುಗಿರೋದಲ್ಲ. ಇಷ್ಟು ಜನ ಹೇಳಿದ್ರಲ್ಲಪ್ಪ, ಇವತ್ತು ಮನ್ಸು ಮುಟ್ಕೊಂಡು ಹೇಳ್ರಪ್ಪ, ಯಾರು ನಾನು ಮೊಬೈಲ್ ಮುಟ್ಟಲ್ಲ ಅಂತೇಳಿ. ಮುಟ್ಟಲ್ಲ ಅಂತ ಹೇಳ್ರಪ್ಪ, ಮತ್ತೆ ಪ್ರಾಮಿಸ್ ಮಾಡೋಕು. ಇವತ್ತೆಲ್ಲ ನಾವು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದೀವಿ, ಸ್ವತಂತ್ರವಾಗಿ ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಆ ಎಲ್ಲ ಮಹಾತ್ಮರ ಕೊಡುಗೆ ಐತಿ. ಅವರೆಲ್ಲರೂ ತ್ಯಾಗ ಬಲಿದಾನಗಳಿಂದ ಇವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಹೌದಾ? ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರ ಪ್ರತಿಯೊಬ್ಬರು, ಎಷ್ಟೋ ಜನ ಈ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣಗಳನ್ನ ಬಲಿದಾನ ಮಾಡಿದ್ರು. ಅವ್ರಿಗೆ ಹೆಂಡತಿ ಮಕ್ಕಳು ಇರ್ಲಿಲ್ಲ. ಹೌದಾ? ರೈತರು ಎಷ್ಟು ಕಷ್ಟಪಡ್ತಾ ಇದಾರೆ ಇವತ್ತು, ನಮ್ಮ ದೇಶ ಕಾಯೋ ಸೈನಿಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಾವಿವತ್ತು ಇಷ್ಟು ನೆಮ್ಮದಿಯಾಗಿದೆ ಅಂದ್ರೆ ಅವರೆಲ್ಲ ನಮ್ಮನ್ನು ಕಾಪಾಡ್ತಿದ್ದಾರೆ. ಅಂದ್ರೆ ದಿನ ಬೆಳಗಾದ್ರೆ ನಾವು ಅವ್ರಿಗೆ ಸ್ಮರಣೆ ಮಾಡ್ಬೇಕಲ್ಲ. ಹೌದಲ್ಲ? ಅವರೆಲ್ಲ ಕುಟುಂಬದವ್ರನ್ನ ಬಿಟ್ಟು ಅಲ್ಲೋಗಿ ನಮಗೋಸ್ಕರ ದೇಶ ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರತಿ ದಿನ ಕೂಡ ನಮ್ದು ಇರಬೇಕು. ನಾನು ಇವತ್ತಿಲ್ಲಿ ನೆಮ್ಮದಿಯಾಗಿದ್ದೀನಿ ಅಂದ್ರೆ ನಮ್ಮ ದೇಶ, ನಮಗೆ ಅನ್ನ ಹಾಕೋ ರೈತ ಮತ್ತು ನಮ್ಮ ದೇಶ ಕಾಯ್ತಕ್ಕಂಥ ಯೋಧ, ಅವರಿಬ್ಬರಿಂದ ನಾನು ಅವ್ರಿಗೆ ದಿನ ಬೆಳಗಾದ್ರೆ ನಾವೊಂದು ಪ್ರಾರ್ಥನೆ ಮಾಡೋ ಮೂಲಕ ಅವ್ರಿಗೆ ಒಳ್ಳೇದಾಗಲಿ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಇವತ್ತು ನನಗೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟಾರೆ, ಅವ್ರಿಗೆ ಒಳ್ಳೇದಾಗಲಿ. ದಿನ ಬೆಳಗಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡ್ಕೋಬೇಕು, ಗುರುಗಳಿಗೆ ಗೌರವ ಕೊಡಬೇಕು. ಈ ಸಂಸ್ಕಾರ ಕಲೀರಿ ನೀವು. ಯಾವತ್ತೋ ಒಂದಿನ ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ. ಗೊತ್ತಾಯ್ತಾ? ಯಾರ್ಯಾರು ಪಾಸ್ ಆಗ್ತೀರಿ ಹೇಳ್ರಿ? ಪಾಸ್ ಅಲ್ಲ, ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಬೇಕು. ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಬೇಕು ಎಲ್ಲರೂ. ಹಂಗಾದ್ರೆ ನಾನು ಇಷ್ಟೊತ್ತು ಹೇಳಿದ್ ನಿಮ್ ತಲೆಗೆ ಹೋಗಿಲ್ಲ ಅಂತ ಅರ್ಥ ಆಯ್ತು. ಯಾರಿಗೂ ಹೋಗಿಲ್ಲಲ್ಲ ತಲೆಗೆ ನಾನು ಹೇಳಿದ್ದು.
ಹೋಗೈತಲ್ಲ, ಎಲ್ಲರೂ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ತಿರಲ್ಲ. ನೆಕ್ಸ್ಟ್ ಇಯರ್ ಇಡೀ ಬಳ್ಳಾರಿ ಜಿಲ್ಲೆಯಲ್ಲ, ನಮ್ಮ ಕರ್ನಾಟಕದಾಗೆ ನಮ್ಮ ತಾಲೂಕು ಫಸ್ಟ್ ಬರ್ಬೇಕು. SLC ರಿಸಲ್ಟ್ ನಲ್ಲಿ ಫಸ್ಟ್ ಬರ್ಬೇಕು. ಅದಕ್ಕೆ ನಮ್ಮ ಅಕ್ಕಿ ಸಾರ್ ಕೂಡ ತುಂಬಾ ಶ್ರಮ ವಹಿಸ್ತಾ ಇದಾರೆ. ಪ್ರತಿಯೊಂದು ಶಾಲೆಗೆ ಭೇಟಿ ಕೊಟ್ಟು ಎಲ್ಲ ಮಕ್ಕಳ ಒಂದು ಶಿಕ್ಷಣ ಕಲಿಕೆ ಗುಣಮಟ್ಟ ಉತ್ತಮಪಡಿಸ್ಬೇಕಂತ ಕಷ್ಟಪಡ್ತಾ ಇದಾರೆ. ನೀವು ಕೂಡ ಅವ್ರ ಜೊತೆಗೆ ಅಷ್ಟೇ ಸಹಕಾರ ಕೊಟ್ಟು ನೀವು ಕೂಡ ಶ್ರಮ ಪಟ್ಟು ಓದ್ಬೇಕು. ಗೊತ್ತಾಯ್ತಾ? ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ.